ಸದನದಲ್ಲಿ ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ. ವಿಶೇಷ ಅಧಿವೇಶನ ಕರೆದು ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರಿಗೆ ಅಗೌರವ, ಸದನದಲ್ಲಿ ಅಸಂಸದೀಯ ಪದ ಬಳಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗರಂ ಆಗಿದೆ. ಹರಿಪ್ರಸಾದ್ ಅವರ ನಡೆ, ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರ ನಡೆಯಿಂದ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಪಕ್ಷ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ವರ್ತನೆ, ನಡವಳಿಕೆ, ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಅವಧಿಯಲ್ಲಿ ಚರ್ಚೆ ಆಗುವಾಗಲೂ ಹರಿಪ್ರಸಾದ್ ಅವರ ಹೇಳಿಕೆಗಳು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದನದಲ್ಲಿ ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ. ವಿಶೇಷ ಅಧಿವೇಶನ ಕರೆದು ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರಿಗೆ ಅಗೌರವ, ಸದನದಲ್ಲಿ ಅಸಂಸದೀಯ ಪದ ಬಳಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗರಂ ಆಗಿದೆ. ಹರಿಪ್ರಸಾದ್ ಅವರ ನಡೆ, ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರ ನಡೆಯಿಂದ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಪಕ್ಷ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ವರ್ತನೆ, ನಡವಳಿಕೆ, ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಅವಧಿಯಲ್ಲಿ ಚರ್ಚೆ ಆಗುವಾಗಲೂ ಹರಿಪ್ರಸಾದ್ ಅವರ ಹೇಳಿಕೆಗಳು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದನದಲ್ಲಿ ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ. ವಿಶೇಷ ಅಧಿವೇಶನ ಕರೆದು ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರಿಗೆ ಅಗೌರವ, ಸದನದಲ್ಲಿ ಅಸಂಸದೀಯ ಪದ ಬಳಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗರಂ ಆಗಿದೆ. ಹರಿಪ್ರಸಾದ್ ಅವರ ನಡೆ, ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರ ನಡೆಯಿಂದ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಪಕ್ಷ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ವರ್ತನೆ, ನಡವಳಿಕೆ, ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಅವಧಿಯಲ್ಲಿ ಚರ್ಚೆ ಆಗುವಾಗಲೂ ಹರಿಪ್ರಸಾದ್ ಅವರ ಹೇಳಿಕೆಗಳು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ.
ಸದನದಲ್ಲಿ ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ. ವಿಶೇಷ ಅಧಿವೇಶನ ಕರೆದು ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರಿಗೆ ಅಗೌರವ, ಸದನದಲ್ಲಿ ಅಸಂಸದೀಯ ಪದ ಬಳಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗರಂ ಆಗಿದೆ. ಹರಿಪ್ರಸಾದ್ ಅವರ ನಡೆ, ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರ ನಡೆಯಿಂದ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಪಕ್ಷ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ವರ್ತನೆ, ನಡವಳಿಕೆ, ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಅವಧಿಯಲ್ಲಿ ಚರ್ಚೆ ಆಗುವಾಗಲೂ ಹರಿಪ್ರಸಾದ್ ಅವರ ಹೇಳಿಕೆಗಳು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಸದನದಲ್ಲಿ ತಾರಕಕ್ಕೇರಿದೆ ಸರ್ಕಾರ ವರ್ಸಸ್ ಪ್ರತಿಪಕ್ಷದ ವಾಗ್ಯುದ್ಧ. ವಿಶೇಷ ಅಧಿವೇಶನ ಕರೆದು ಮುಜುಗರಕ್ಕೆ ಒಳಗಾಗಿದೆ ಕಾಂಗ್ರೆಸ್ ಪಕ್ಷ. ರಾಜ್ಯಪಾಲರಿಗೆ ಅಗೌರವ, ಸದನದಲ್ಲಿ ಅಸಂಸದೀಯ ಪದ ಬಳಕೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಗರಂ ಆಗಿದೆ. ಹರಿಪ್ರಸಾದ್ ಅವರ ನಡೆ, ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರ ನಡೆಯಿಂದ ಮುಜುಗರಕ್ಕೀಡಾಗಿದೆ ಕಾಂಗ್ರೆಸ್ ಪಕ್ಷ. ಇದೀಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಕೆ ಹರಿಪ್ರಸಾದ್ ಅವರ ನಡೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ವರ್ತನೆ, ನಡವಳಿಕೆ, ಅದಾದ ನಂತರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಾಪದ ಅವಧಿಯಲ್ಲಿ ಚರ್ಚೆ ಆಗುವಾಗಲೂ ಹರಿಪ್ರಸಾದ್ ಅವರ ಹೇಳಿಕೆಗಳು, ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಳೆಯ ಮುಜುಗರವನ್ನ ಅನುಭವಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ.